BBMP budget 25-26 crosses 19,000 crores, focus on infrastructure development. A major share of 65% of the budget, that is 12,952 crores, has been allocated to development and development works, highlighting the administration focus of urban expansion and improvements. ಹೌದು ವೀಕ್ಷಕರೇ, ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಇದರ ಬಡ್ಜೆಟನ್ನು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿಯ BBMP ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿರುವಂತಹ SR ಉಮಾಶಂಕರ್ ಮತ್ತು ಸ್ಪೆಷಲ್ ಕಮಿಷನರ್ ಫಿನಾನ್ಸ್ ನೋಡ್ಕೊಳ್ಳಿಕ್ಕೆ ಅಂತ ಇರುವಂತಹ ಕಮಿಷನರ್ ಆಗಿರುವಂಥವರು ಹರೀಶ್ ಕುಮಾರ್, ಇವರು 3 ಜನ ಸೇರಿ ಇದನ್ನು ಮಂಡಿಸಿರ್ತಾರೆ. ಯಾಕಂದರೆ ಕಳೆದ 5 ವರ್ಷದಿಂದ BBMPಗೆ ಎಲೆಕ್ಷನ್ ನಡೆದಿಲ್ಲ. BBMPಗೆ ಎಲೆಕ್ಷನ್ ನಡೆದೇ 10 ವರ್ಷಗಳಾಗೋಗಿದೆ. ಆದ್ದರಿಂದಾಗಿ BBMP ಕಮಿಷನರ್ ಏನು ನಿಯುಕ್ತಿ ಆಗಿರ್ತಾರೆ ಅಂದರೆ IPS ಲೆವೆಲ್ ಆಫೀಸರ್, IAS ಲೆವೆಲ್ ಆಫೀಸರ್ ಆಗಿರ್ತಾರೆ, ಅವರೇ ಈ ಬಡ್ಜೆಟನ್ನು ತಯಾರು ಮಾಡಿ ಅವರೇ ಇದನ್ನು ಅನೌನ್ಸ್ ಮಾಡುವಂಥದ್ದು ನಡೆದಿದೆ. ಈ ನಿಟ್ಟಿನಲ್ಲಿ ನೋಡಿದರೆ ಕೆಲವೊಂದಷ್ಟು ಬುಲೆಟ್ ಪಾಯಿಂಟ್ಸನ್ನು ಹಾಕ್ಕೊಳ್ತಾನೆ. ಅದಾದ ನಂತರ ಅದನ್ನು ದೀರ್ಘವಾಗಿ ಅನಲೈಸ್ ಮಾಡೋಣ. ಆರೋಗ್ಯ ಕ್ಷೇತ್ರ ಏನಿದೆ ಅದಕ್ಕೆ 413 ಕೋಟಿಯನ್ನು ತೆಗೆದಿಟ್ಟಿದ್ದಾರೆ. ಅದಾದ ನಂತರ ನಾಯಿಗಳಿಗೆ ಆಶ್ರಯ ತಾಣ, ಅಂದರೆ ಬೀದಿ ನಾಯಿಗಳು ಜಾಸ್ತಿ ಆಗಿದೆ ಅಂತ ಕಾರಣ ಬೀದಿ ನಾಯಿಗಳಿಗೆ ಆಶ್ರಯ ತಾಣವನ್ನು ಕಲ್ಪಿಸ್ತಾ ಇದ್ದಾರೆ. ಅದ ನಂತರ ನಾಗರಿಕ ಸಮಸ್ಯೆ ಪರಿಹಾರ ಮಾಡೋದಕ್ಕೆ BBMP 1 ಆ್ಯಪ್, ಅಂದರೆ ಬೆಂಗಳೂರು 1 ಏನಿತ್ತು ಆ ಥರ BBMP 1 ಆ್ಯಪನ್ನು ಲಾಂಚ್ ಮಾಡಲಿದ್ದಾರೆ. ಇದಕ್ಕೆ ಹಣವನ್ನು ತೆಗೆದಿದ್ದಾರೆ. ಕೆರೆ ನವೀಕರಣ, ಇದಕ್ಕೆ 183 ಕೋಟಿಗಳನ್ನು ಎತ್ತಿಟ್ಟಿದ್ದಾರೆ. ಅದರ ನಂತರ ಶಾಲೆ ನವೀಕರಣ, ಅದರ ನಂತರ ಆಕಾಶ ಗೋಪುರ ಅಂದರೆ ಸ್ಕೈಡೆಕ್ ಏನು DK ಶಿವಕುಮಾರ್ ಹೇಳಿದರು ಅದಕ್ಕೆ 50 ಕೋಟಿಗಳನ್ನು ಎತ್ತಿಟ್ಟಿದ್ದಾರೆ. ಹೆಚ್ಚುವರಿ ತೆರಿಗೆಯನ್ನು ಸಂಗ್ರಹಿಸ್ತೇವೆ ಅಂತಕ್ಕಂಥ ಒಂದು ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಯಾಕಂದರೆ ಕಳೆದ 2 ವರ್ಷಗಳಿಂದ ಇಡೀ ನಮ್ಮ ಭಾರತದಲ್ಲೇ ಒಂದು ಕಾರ್ಪೊರೇಷನ್ ಹೆಚ್ಚಿಗೆ ತೆರಿಗೆಯನ್ನು ಯಾರು ಸಂಗ್ರಹಿಸ್ತಾ ಇದ್ದಾರೆ ಅಂತ ನೋಡಿದರೆ ಅದು ನಮ್ಮ BBMP ಆಗಿದೆ. ಅದಕ್ಕೆ ಅದರ ಗುರಿಯನ್ನು ಅದೇ ರೀತಿಯಲ್ಲೇ ಹೆಚ್ಚನ್ನಾಗಿ ಇಟ್ಕೊಂಡಿದ್ದಾರೆ, ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ. ಅದ ನಂತರ ಪಾರ್ಕಿಂಗ್ ಮತ್ತು ಕಟ್ಟಡದ ಎತ್ತರವನ್ನು ಏರಿಕೆ ಮಾಡುವಂಥದ್ದು. ಯಾಕಂದರೆ ಪಾರ್ಕಿಂಗ್ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲ ಮನೆಯಲ್ಲೂ ಕಾರ್ಗಳು ಬರೋದ್ರಿಂದ ಅದಕ್ಕೆ ಒಂದು ಸುದೀರ್ಘವಾಗಿ ಆಲೋಚನೆ ಮಾಡಿ ಒಂದು ಅಲಯನ್ಸನ್ನು ತಂದಿದ್ದಾರೆ. ಈಗ ಒಂದೊಂದೇ ಡೀಪಾಗಿ ಹೋದರೆ ಆರೋಗ್ಯ ಕ್ಷೇತ್ರಕ್ಕೆ 413 ಕೋಟಿ ಅಂತ ಎತ್ತಿದ್ದಾರೆ. ವೀಕ್ಷಕರೇ, ಆರೋಗ್ಯಕರ ಬೆಂಗಳೂರು ಅಭಿಯಾನ, ಈ ಅಭಿಯಾನದ ಅಡಿ 2 ವರ್ಷಗಳಲ್ಲಿ 413 ಕೋಟಿಯನ್ನು ವೆಚ್ಚ ಮಾಡಬೇಕು ಅಂತ ಇದ್ದಾರೆ. ಇದರಲ್ಲಿ ಏನೆಲ್ಲ ಮಾಡ್ತಾರೆ ಅಂದರೆ 19 ಆಸ್ಪತ್ರೆಗಳು ಸೇರಿ ಒಟ್ಟು 852 ಹಾಸಿಗೆಗಳಿರೋದನ್ನು 1212 ಹಾಸಿಗೆಗಳಿಗೆ ಹೆಚ್ಚಿಗೆ ಮಾಡುವಂಥದ್ದು ಮತ್ತು 60ಕ್ಕೂ ಹೆಚ್ಚಿನ ಕಡೆ ಈ ಪರೀಕ್ಷೆಗಳೇನಿರುತ್ತೆ ರಕ್ತದ್ದು ಮತ್ತು ಇನ್ನಿತರ ಅದನ್ನು ಫ್ರೀಯಾಗಿ ಮಾಡುವಂಥದ್ದಕ್ಕೆ ಈ ಹಣವನ್ನು ಕಲ್ಪಿಸ್ತಾ ಇದ್ದಾರೆ. ಮತ್ತು ಹಾರ್ಟ್ ರಿಲೇಟೆಡ್, ಹೃದಯ ಸ್ತಂಭನ ಮತ್ತು ತುರ್ತು ಪರಿಸ್ಥಿತಿಗಳಿಗೆ ಜಾಸ್ತಿ ಆ್ಯಂಬುಲೆನ್ಸ್ಗಳು ಬೇಕಾಗಿರುತ್ತೆ. ಇದಕ್ಕಾಗಿ ಹೆಚ್ಚಿಗೆ 26 BLS ಆ್ಯಂಬುಲೆನ್ಸನ್ನು ಖರೀದಿ ಮಾಡ್ತಾ ಇದ್ದಾರೆ. ಮತ್ತು ಅಲೆಮಾರಿ ಜನರು ಈ ಸ್ಲಮ್ಮಲ್ಲಿ ಯಾರಿದ್ದಾರೆ ಅವರ ಮಕ್ಕಳ ಆರೋಗ್ಯವನ್ನು ಗುರುತಲ್ಲಿಟ್ಕೊಂಡು 144 ಎಲೆಕ್ಟ್ರಿಕ್ ವಾಹನವನ್ನು ತಗೊಂಡು ಅದರಲ್ಲಿ ಅವರಿಗೆ ನ್ಯೂಟ್ರಿಷನನ್ನು ಸಪ್ಲೈ ಮಾಡುವ ಕುರಿತಾಗಿ ಈ ಕೆಳಗಡೆ ಅಂದಾಜನ್ನು ಹಾಕ್ಕೊಂಡಿದ್ದಾರೆ. ಅದಾದ ನಂತರ 633 ಕೋಟಿ ವೆಚ್ಚದಲ್ಲಿ MC ಲೇಔಟಿನ ಆಸ್ಪತ್ರೆ ಏನಿದೆ ಅದನ್ನು ಮಹಾವಿಶ್ವವಿದ್ಯಾಲಯ ಮಾಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಇಟ್ಟಿದ್ದಾರೆ. ಅನಂತರ 12 ಕೋಟಿಯಲ್ಲಿ ಕಸಾಯಿ ಕಾರ್ಖಾನೆ ಏನಿದೆ, ಕಸಾಯಿಖಾನೆ ಇದನ್ನು ನಿರ್ಮಾಣ ಮಾಡಬೇಕು ಅಂತ ಅಂದಾಜು ಹಾಕ್ಕೊಂಡಿದ್ದಾರೆ. ಇದಾದ ನಂತರ ನಾಯಿಗಳಿಗೆ ಆಶ್ರಯ ತಾಣ, ಬೆಂಗಳೂರಿನಲ್ಲಿ ತೀವ್ರ ಗಾಯಗೊಂಡಿರುವ ಅಥವಾ ಕಾಯಿಲೆಗೊಂಡಿರುವ ನಾಯಿಗಳು ಹೆಚ್ಚಾಗ್ತವೆ. ಬೀದಿಯಲ್ಲಿ ಇವುಗಳು ಓಡಾಡೋದ್ರಿಂದ ಸಾರ್ವಜನಿಕರಿಗೂ ಸಮಸ್ಯೆ ಆಗ್ತದೆ. ಇದನ್ನು ಪರಿಹರಿಸಲಿಕ್ಕೆ ಅವುಗಳಿಗೆ ಅಂತಲೇ ಒಂದು ಸಪರೇಟಾಗಿ 7.5 ಕೋಟಿ ವೆಚ್ಚದಲ್ಲಿ ವಲಯಗಳು ಪಶು ವೈದ್ಯರನ್ನು ಕರ್ಕೊಂಡೋಗಿ ಈ ಕೆಲಸವನ್ನು ಕಾಯಿಲೆ ಇರೋದನ್ನು ಗುರುತಿಸಿ ಅದನ್ನು ಸರಿ ಮಾಡೋದಕ್ಕೆ ಕುರಿತಾಗಿ ಈ ಕೆಳಗಾಗಿ ಇದನ್ನು ತರ್ತಾ ಇದ್ದಾರೆ. ಅಂದರೆ ಶಾಲೆ ನವೀಕರಣ, ಈ ಶಾಲೆ ನವೀಕರಣಕ್ಕೆ 183 ಕೋಟಿ 69 ಲಕ್ಷವನ್ನು ಎತ್ತಿಟ್ಟಿದ್ದಾರೆ. ಇದನ್ನು ನಾವು ನೋಡಿದರೆ ಪಾಲಿಕೆಯ ಮಟ್ಟದಲ್ಲಿ ಯಾವುದೆಲ್ಲ ಶಾಲೆಗಳು ಬರುತ್ತೆ, ಈ ಶಾಲೆ ಮತ್ತು ಕಾಲೇಜುಗಳು ಇಲ್ಲಿ ಓದ್ತಾ ಇರುವಂತಹ ಮಕ್ಕಳ ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚಿಸಲಿಕ್ಕೆ ಈ 183 ಕೋಟಿಯನ್ನು ವೆಚ್ಚ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಾಗದೆ ಹೊಸದಾಗಿ ಪ್ರಾರಂಭ ಆಗ್ತಿರುವಂತಹ ಕಾಲೇಜುಗಳೇನಿದೆ ಅದರ ಕಟ್ಟಡಕ್ಕೆ, ಅದರ ನಂತರ ನವೀಕರಣ ಎಲ್ಲೆಲ್ಲಿ ಮಾಡಬೇಕಾಗಿದೆ ಆ ಕಟ್ಟಡಗಳಿಗೆ ಇದನ್ನು ವ್ಯಯ ಮಾಡಬೇಕು ಅಂತಿದ್ದಾರೆ. ಮತ್ತು
ಈ ಪಾಲಿಕೆ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಟೀಚರ್ಸ್ ಏನಿದ್ದಾರೆ ಅವರ ಮಾಸಿಕ ಏನಿದೆ ಅಂದರೆ ಮಂತ್ಲಿ ಸ್ಯಾಲ್ರಿ ಏನಿದೆ ಅದನ್ನು 2,000 ರೂಪಾಯಿನ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಈ ಪ್ರಸ್ತಾವನೆಯಲ್ಲಿದೆ. ಅದನಂತರ 23 ಕೋಟಿ ರೂಪಾಯಿನ ಶಾಲೆಯ ಕಟ್ಟಡಗಳೇನಿರುತ್ತೆ ಇದಕ್ಕೆ ತೆಗೆದಿಡ್ತಾ ಇದ್ದಾರೆ. 30 ಕೋಟಿಯನ್ನು ಆಟದ ಮೈದಾನ ಎಲ್ಲೆಲ್ಲಿದೆ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥದ್ದಕ್ಕೆ ಇಡ್ತಾ ಇದ್ದಾರೆ. ಅದನಂತರ 120 ಕೋಟಿಗಳನ್ನು ಶೈಕ್ಷಣಿಕ ಈಗ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಏನು ಬರುತ್ತೆ, ಆ್ಯನ್ಯುವಲ್ ಡೇ ಬರುತ್ತೆ ಮತ್ತು ಮಹಾತ್ಮ ಗಾಂಧಿ ಜಯಂತಿ, ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳಿಗೆ ಅಂತಲೇ 120 ಕೋಟಿಗಳನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಇದೊಂದು ಸ್ವಲ್ಪ ಗಣನೆಗೆ ತಗೊಳ್ಬೇಕಾದಂಥ ಪ್ರಶ್ನೆಯೇ ಆಗಿರುತ್ತೆ. ಅದರ ನಂತರ ನಾವು ನೋಡಿದರೆ ನಾಗರಿಕ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸಬೇಕು. ಅಂದರೆ ಎಲ್ಲರೂ ಸಿಟಿಸನ್ಸ್ ಏನಿದ್ದಾರೆ ಅವರು ಅವರವರ ಕ್ವಾರೀಸ್ನ ಇಟ್ಕೊಂಡು ಬ್ಯಾಂಗ್ಳೂರು ಒಂದು ಕಚೇರಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ BBMP 1 ಆ್ಯಪ್ ಅಂತ ಒಂದನ್ನು ಸೃಷ್ಟಿ ಮಾಡಬೇಕು ಅಂತ ಆಯೋಜಿಸ್ತಾ ಇದ್ದಾರೆ. ಇದಕ್ಕೆ 40 ಕೋಟಿಯನ್ನು ಮೀಸಲಿಡ್ತಾ ಇದ್ದಾರೆ. ಇದಕ್ಕೆ AI ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಹಲವು ಸರ್ವಿಸಸನ್ನು ಇದರಿಂದ ಕೊಡಬೇಕು ಅಂತಕ್ಕಂಥದ್ದು ಇದರ ಗುರಿಯಾಗಿರುತ್ತದೆ. ಅಂದರೆ ಕಟ್ಟಡ ಅನುಮೋದನೆ, AI ಚಾಲಿತ ವ್ಯವಸ್ಥೆಗಳಿರ್ಬೋದು, ಅದನಂತರ ಟವರ್ಸ್ಗಳು, ಕ್ಲೀನ್ ಸಿಟಿ ವೇಸ್ಟು, ಇನ್ನಿತರ ವಿದ್ಯುತ್ ಚಿತಾಗಾರ ನಿರ್ವಹಣೆ, ಇನ್ನ ಎಲ್ಲ ಸರ್ವಿಸ್ಗಳು ಈ BBMP 1 ಆ್ಯಪಲ್ಲಿ ನಮಗೆ ಸಿಗಲಿಕ್ಕಿದೆ ಇನ್ನು ಮುಂದೆ. ಅದರ ನಂತರ ಕೆರೆ ನಿವಾರಣೆ. ಈಗ ಬೆಂಗಳೂರಿನಲ್ಲಿ ಕೆರೆಗಳಿದೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಎಷ್ಟು ಕಡೆ ಇದೆ, ಅದನ್ನು ಎಷ್ಟು ಮೇಂಟೈನ್ ಮಾಡ್ತಾ ಇದೀವಿ ಅನ್ನೋದು ನಮ್ಮ ಕಣ್ಣು ಮುಂದೆನೇ ಇದೆ. ಈ ಕೆರೆ ನಿವಾರಣೆಗೆ 210 ಕೋಟಿಗಳನ್ನು ಎತ್ತಿಡ್ತಾ ಇದ್ದಾರೆ. ಇದರಲ್ಲಿ ಜಲ ಸುರಕ್ಷತೆ ಬೆಂಗಳೂರು ಅಭಿಯಾನ ಪರಿಕಲ್ಪನೆಯನ್ನು ಇಟ್ಕೊಂಡು ಇದರಲ್ಲಿ 210 ಕೋಟಿಯನ್ನು ನಿಗದಿಪಡಿಸ್ತಾ ಇದ್ದಾರೆ. ಎಲ್ಲ ಕೆರೆಗಳಲ್ಲಿಯೂ ಪಕ್ಷಿ ಅಧ್ಯಯನ ಕೇಂದ್ರವನ್ನು ತೆಗಿಬೇಕು. ಇಲ್ಲಿ ಪಾಲಿಕೆಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಪಕ್ಷಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಕೇಂದ್ರಗಳನ್ನು ತೆಗಿಬೇಕು ಅಂತಕ್ಕಂಥದ್ದು ಇದರಲ್ಲಿದೆ. ಈ ಕುರಿತಾಗಿ ಈ ಹೂಳೆತ್ತೋದಾಗಲಿ ಆ ಕುರಿತಾಗಿ ಏನು ಮಾಹಿತಿಗಳನ್ನು ಕೊಟ್ಟಿಲ್ಲ. ಆದರೆ ಈ ಕುರಿತಾಗಿ 210 ಕೋಟಿಗಳನ್ನು ನಿಗದಿಪಡಿಸಿದ್ದಾರೆ. ಇದೊಂಥರ ವೀಕ್ಷಕರೇ, ನಾವು ಮೇನ್ಲಿ ಬಂದರೆ ಆಕಾಶ ಗೋಪುರ ಅಂದರೆ ಸ್ಕೈ ಡೆಕ್ ಏನಿತ್ತು, ಈ ಸ್ಕೈ ಡೆಕ್ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರು ಅದನ್ನು ನಿರ್ವಹಿಸಲಿಕ್ಕೆ 50 ಕೋಟಿಯನ್ನು ಎತ್ತಿಡ್ತಾ ಇದ್ದಾರೆ. ವೀಕ್ಷಕರೇ, ರೋಮಾಂಚಕ ಬೆಂಗಳೂರು ಪರಿಕಲ್ಪನೆ, ಇದಕ್ಕೊಂದು ಎಲ್ಲದಕ್ಕೊಂದು ಒಂದು ಟ್ಯಾಗ್ಲೈನ್ ತೊಗೊಂಡಿದ್ದಾರೆ ಅವರು. ಆ ನಿಟ್ಟಿನಲ್ಲಿ ರೋಮಾಂಚಕ ಬೆಂಗಳೂರನ್ನು ಮಾಡಬೇಕು ಅನ್ನೋದರಲ್ಲಿ ಸ್ಕೈ ಡೆಕ್ಕನ್ನು ಮುಂದಾಗಿಟ್ಕೊಂಡು ಅದಕ್ಕೆ 50 ಕೋಟಿಯನ್ನು ಎತ್ತಿಟ್ಟಿದ್ದಾರೆ. ಈ ಆಕಾಶ ಗೋಪುರ ಅಥವಾ ಸ್ಕೈ ಡೆಕ್ ಏನಿದೆ ಇದಕ್ಕೆ ಮೊದಲ ಹಂತದಲ್ಲಿ 25 ಕೋಟಿಯನ್ನು ರಿಲೀಸ್ ಮಾಡಲಿಕ್ಕಿದ್ದಾರೆ. ಅದ ನಂತರ ಕ್ರೀಡೆ, ಈ ಕ್ರೀಡೆಯನ್ನು ಇನ್ಕ್ರೀಸ್ ಮಾಡಬೇಕು ನಮ್ಮ ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದಕ್ಕೆ ಸಮುದಾಯ ಭವನಗಳು ಅಲ್ಲಲ್ಲಿ ಕ್ರೀಡೆಗಳನ್ನು ಆಯೋಜನೆ ಮಾಡುವಂಥದ್ದನ್ನು ಕಾರ್ಯಕ್ರಮದಲ್ಲಿ ಅಂಡರ್ಲೈನ್ ಮಾಡಿಕೊಂಡಿದ್ದಾರೆ. ಮತ್ತು ಈ ನಗರದಲ್ಲಿ ಈ ಬೀದಿ ದೀಪಗಳೇನಿದೆ ಅದನ್ನೆಲ್ಲ LEDಿಫಿಕೇಷನ್ ಮಾಡೋದ್ರಿಂದ ಈಗ 300 ಕೋಟಿ ವಿದ್ಯುತ್ ಅದಕ್ಕೆ ಹೋಗ್ತಾ ಇದೆ, 300 ಕೋಟಿ ರೂಪಾಯಿ. ಅದನ್ನು 200 ಕೋಟಿಗೆ ತಂದುಬಿಟ್ಟು ಈ ಉಳಿಯುವಂತಹ 100 ಕೋಟಿಯನ್ನು ರೋಮಾಂಚಕ ಬೆಂಗಳೂರು ಕೆಳಗಡೆ ಬೇರೆ ಕಡೆಗಳಲ್ಲಿ ಉಪಯೋಗ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದರ ನಂತರ ಹೆಚ್ಚುವರಿ ತೆರಿಗೆ ಸಂಗ್ರಹದ ಗುರಿ ಬಗ್ಗೆ ಬರೋಣ. ವೀಕ್ಷಕರೇ, ಕಳೆದ 2 ವರ್ಷಗಳಿಂದ ಇಡೀ ಭಾರತದಲ್ಲೇ ಕಾರ್ಪೊರೇಷನ್ ಲೆವೆಲಲ್ಲಿ ಹೆಚ್ಚಿಗೆ ತೆರಿಗೆಯನ್ನು ಕಲೆಕ್ಟ್ ಮಾಡಿದಂತಹ ಯಾವುದೇ ಒಂದು ಕಾರ್ಪೊರೇಷನ್ ಇದ್ದರೆ ಅದು ಬ್ಯಾಂಗ್ಳೂರು ಕಾರ್ಪೊರೇಷನ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. 2025-26 ಒಂದು ಗುರಿ ಏನಿದೆ, ಗೋಲ್ಸ್ ಏನಿದೆ, ಅದು 5,716 ಕೋಟಿಯನ್ನು ತೆರಿಗೆಯಿಂದಲೇ ಸಂಗ್ರಹ ಮಾಡಬೇಕು ಅಂತ ಇದ್ದಾರೆ. ಅದರ ನಂತರ ಏರಿಯಲ್ ವ್ಯೂಸನ್ನು ತಗೊಂಡ್ಬಿಟ್ಟು ಎಲ್ಲೆಲ್ಲಿ ಈಗ ತೆರಿಗೆಯನ್ನು ವಿನಾಯಿತಿ ಇದೆ, ಅಂದರೆ ಎಲ್ಲೆಲ್ಲಿ ತೆರಿಗೆ ಹಾಕ್ತಾ ಇಲ್ಲ, ಹೌಸಿಂಗ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಲ್ಯಾಂಡ್ ಟ್ಯಾಕ್ಸ್ಗಳಾಗಿರ್ಬೋದು, ಎಲ್ಲೆಲ್ಲಿ ಇಲ್ಲ ಅದನ್ನು ಏರಿಯಲ್ ವ್ಯೂವಿಂದ ತೊಗೊಂಡು AI-ಅನ್ನು ಯೂಸ್ ಮಾಡಿಕೊಂಡು ಆ ಜಾಗಗಳಿಗೂ ಟ್ಯಾಕ್ಸನ್ನು ಹಾಕುವ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದು ದೊಡ್ಡ ಟೈಮನ್ನು ತೊಗೊಳ್ಬೋದು, ಬಟ್ ಹೆಚ್ಚು ಟ್ಯಾಕ್ಸನ್ನು ತೊಗೊಳ್ಳಿಕ್ಕೆ ಮತ್ತು ಈ ಗೋಲನ್ನು ನಿರ್ವಹಿಸಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದ ನಂತರ ಈ ಗುತ್ತಿಗೆ ಏನು ಕೊಟ್ಟಿರ್ತಾರೆ, ಗುತ್ತಿಗೆಯ ಅವಧಿ ಮುಗ್ದಿರುತ್ತೆ ಅಥವಾ ಅದನ್ನು ಚೇಂಜ್ ಮಾಡಬೇಕು, ರಿನ್ಯೂ ಮಾಡಬೇಕು ಅನ್ನೋದ್ರಿಂದ ಅದರಿಂದ 210 ಕೋಟಿಯನ್ನು ಅಂದಾಜು ಮಾಡ್ತಾ ಇದ್ದಾರೆ, ಅದರಿಂದ ಬರುತ್ತೆ ಅಂತ. ಅದ ನಂತರ 100 ಕೋಟಿ ವಿವಿಧ ಮೂಲ ಸೌಕರ್ಯಗಳನ್ನು ಹೆಚ್ಚು ಮಾಡಲಿಕ್ಕೆ ಇದರಿಂದ ರೈಸ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅನಂತರ 500 ಕೋಟಿಯಷ್ಟು ಕಾಯಂಗಳು 500 ಕೋಟಿಯನ್ನು ಈ BBMP ವರ್ಕರ್ಸ್ ಏನಿರ್ತಾರೆ, ಅಂದರೆ ಈ ಡೈಲಿ ನೀವು ರೋಡಲ್ಲಿ ನೋಡಿರ್ಬೋದು, ರೋಡನ್ನು ಕ್ಲೀನ್ ಮಾಡುವಂಥವ್ರು ಇವರಿಗೆ ಅವರ 12,000 ಜನ ಏನಿದ್ದಾರೆ ಅವರ ವೃತ್ತಿಯನ್ನು ಕಾಯಂಗೊಳಿಸಲಿಕ್ಕೆ ಈ 500 ಕೋಟಿಯನ್ನು ಎತ್ತಿಡ್ತಾ ಇದ್ದಾರೆ.
ಅದಾದ ನಂತರ ಪಾರ್ಕಿಂಗ್ನ ಕಟ್ಟಡಗಳನ್ನು ಎತ್ತರವನ್ನು ಹೆಚ್ಚಿಗೆ ಮಾಡುವಂಥದ್ದು. ನೆಕ್ಸ್ಟ್ ಕೊಡುವಂತಹ ಲೈಸೆನ್ಸ್ ಏನಿರುತ್ತೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ, ಅದರಲ್ಲಿ ಕೆಳಗಡೆ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಅಥವಾ ಒಂದು 4.5 ಫೀಟ್ ಇರುವಂತಹ ಒಂದು ಪಾರ್ಕಿಂಗ್ ಸ್ಪೇಸ್ ಇರಲೇಬೇಕು ಪ್ರತಿ ಮನೆಯಲ್ಲಿ ಅಂತ ನಿಯಮಗಳನ್ನು ತರಲಿಕ್ಕಿದ್ದಾರೆ. ಅದಾದ ನಂತರ ಮೇಲೆ ವಸತಿಗೆ ಜಾಗವನ್ನು ತಗೊಳ್ಳಿ, ರೋಡ್ನಲ್ಲಿ ಪಾರ್ಕಿಂಗ್ ಮಾಡಬಾರ್ದು ಅಂತಕ್ಕಂಥದ್ದು ಇದರಲ್ಲಿದೆ. ಇನ್ನು ಮುಂದೆ ರೋಡಲ್ಲಿ ನಿಲ್ಲಿಸುವಂತಹ ಪಾರ್ಕಿಂಗ್ ಸ್ಪೇಸಿಗೂ ಕೂಡ ತೆರಿಗೆ ತರಬಹುದು ಅಂತಕ್ಕಂಥದ್ದು ಕಿವಿ ಸುದ್ದಿ ಅಂತಲೂ ಹೇಳ್ಬೋದು ಅಥವಾ ಗಾಳಿ ಸುದ್ದಿ ಅಂತಲೂ ಹೇಳ್ಬೋದು. ಇದು ಆನ್ ಪೇಪರ್ ಬರುತ್ತೆ ಅಂತಕ್ಕಂಥದ್ದು ಎಷ್ಟು ಸರಿ ಎಷ್ಟು ನಿಜ ಗೊತ್ತಿಲ್ಲ, ಆದರೆ ಇದನ್ನು ತರ್ತಾರೆ ಅಂತಕ್ಕಂಥದ್ದು ದೊಡ್ಡ ಗುಮಾನಿ ಅಂತಿದೆ. ಇದಾಗಿತ್ತು ವೀಕ್ಷಕರೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಬಡ್ಜೆಟ್ ಅನಾಲಿಸಿಸ್. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ? ಈ 19,000 ಕೋಟಿ ಏನು ಕಳೆದ ಸರಿಗೆ ಹೋಲಿಸಿದ್ರೆ 50% ಇನ್ಕ್ರೀಸ್ ಆಗಿದೆ. ಅದರಲ್ಲಿಯೂ 65% ಇನ್ಫ್ರಾಸ್ಟ್ರಕ್ಚರ್ಗೆ ಅಂತಲೇ ತೆಗೆದಿಡ್ತಾ ಇದ್ದಾರೆ. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ? ಎಲ್ಲಿ ಡೆಲ್ಲಿ ಕಾರ್ಪೊರೇಷನ್ ಅಂದರೆ ಡೆಲ್ಲಿ ಸ್ಟೇಟ್ ಅನ್ನೋ ಒಂದು ಕಾರ್ಪೊರೇಷನ್ ಅಂತಲೇ ತೊಗೊಂಡ್ರೆ ಅದಕ್ಕೆ 1 ಲಕ್ಷ ಕೋಟಿ ಬಡ್ಜೆಟ್ ಆಗಿದೆ ಈ ಸತಿ. ಇನ್ನು ನಾವು 20,000ದಲ್ಲೇ ಇದ್ದರೆ ಯಾವಾಗ ನಾವು ಬೆಳೆಯುವಂಥದ್ದು? ಇನ್ನು ಟ್ಯಾಕ್ಸ್ ಕಲೆಕ್ಷನ್ ಯಾಕೆ ಕಮ್ಮಿ ಇದೆ? ಅದಂತರ ಎಷ್ಟೇ ಟ್ಯಾಕ್ಸ್ ಕಲೆಕ್ಟ್ ಮಾಡಿದರೂ ಕೂಡ ಬೆಂಗಳೂರಿನ ವಲಯದಲ್ಲಿ ರೋಡ್ಗಳ ಪರಿಸ್ಥಿತಿ ಯಾಕೆ ಸರಿ ಆಗ್ತಾ ಇಲ್ಲ? ಈ ಕುರಿತಾಗಿ ನಿಮ್ಮಲ್ಲಿ ಸಲಹೆಗಳಿದ್ದರೆ ಏನು ಚೇಂಜಸ್ ಮಾಡಬೇಕು ಗೌರ್ಮೆಂಟ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದರ ಕುರಿತಾಗಿ ಮಾತಾಡೋಣ. ನಾನು ನಿಮ್ಮ ಧರಣಿ ಶೆಟ್ಟಿ. ಧನ್ಯವಾದ.